ಕಥೆಯು ಒಬ್ಬ ಯುವಕ ಮತ್ತು ಅವನ ಅತ್ತಿಗೆಯ ಬಗ್ಗೆ. ಇದು ಒಂದು ಸತ್ಯ ಘಟನೆಯನ್ನು ಆಧರಿಸಿದೆ. ಒಂದು ದಿನ ಕಾರ್ತಿಕ್ನ ಅತ್ತಿಗೆ ರಿಯಾಳ ಬೆನ್ನು ಉಳುಕಿದ್ದರಿಂದ ತೀವ್ರ ಬೆನ್ನು ನೋವು ಅನುಭವಿಸುತ್ತಿದ್ದಳು. ಕಾರ್ತಿಕ್ ರಿಯಾಳ ಮಲಗುವ ಕೋಣೆಗೆ ಬಂದು, ಬಾ ಭಾಬಿ, ಮಲಗು, ನಾನು ನಿನ್ನ ಬೆನ್ನಿಗೆ ಮುಲಾಮು ಹಚ್ಚಿ ಉಳಿದ ನೋವನ್ನು ಶಮನಗೊಳಿಸಲು ಮೃದುವಾದ ಮಸಾಜ್ ಮಾಡುತ್ತೇನೆ ಎಂದು ಹೇಳಿದನು. ರಿಯಾ ನಿರಾಕರಿಸುತ್ತಾ, ಇಲ್ಲ, ಇರಲಿ ಕಾರ್ತಿಕ್, ನಾನೇ ಅದನ್ನು ಮಾಡುತ್ತೇನೆ ಎಂದು ಹೇಳಿದಳು. ಕಾರ್ತಿಕ್, ನೀನೇ ಮುಲಾಮು ಹಚ್ಚಬಹುದು, ಆದರೆ ಅದನ್ನು ಮಸಾಜ್ ಮಾಡುವುದು ಕಷ್ಟವಾಗುತ್ತದೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ, ಇದು ಉಳಿದ ನೋವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಿದನು. ಅದರೊಂದಿಗೆ ಕಾರ್ತಿಕ್ ತನ್ನ ಕುರ್ಚಿಯಿಂದ ಎದ್ದು ಹಾಸಿಗೆಯ ಮೇಲೆ ರಿಯಾಳ ಬಳಿಗೆ ಬಂದು ಮಲಗಲು ಹೇಳಿದನು. ಭಾಬೀಜಿ, ಅದನ್ನು ಎಲ್ಲಿ ಹಚ್ಚಬೇಕೆಂದು ನನಗೆ ಹೇಳು. ಕಾರ್ತಿಕ್ನ ಸಹಾನುಭೂತಿ ಮತ್ತು ಕಾಳಜಿಯನ್ನು ನೋಡಿ ರಿಯಾ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ವಾಸ್ತವದಲ್ಲಿ ಅವಳು ನಟಿಸುವ ನೋವನ್ನು ನಿಲ್ಲಿಸಿದ್ದಳು. ಅವಳು ಕಾರ್ತಿಕ್ಗೆ ಬಂದು ಕೀಟಲೆ ಮಾಡಲು ಬಯಸಿದ್ದಳು. ಅವಳು ನಾಚುತ್ತಾ ಹೊಟ್ಟೆಯ ಮೇಲೆ ಮಲಗಿ ತನ್ನ ಶರ್ಟ್ ಅನ್ನು ಸೊಂಟದ ಮೇಲೆ ಸ್ವಲ್ಪ ಮೇಲಕ್ಕೆ ಎಳೆದು, ಇಲ್ಲಿ ಹಚ್ಚಿಕೋ ಎಂದಳು. ಕಾರ್ತಿಕ್ ತನ್ನ ಬೆರಳಿಗೆ ಸ್ವಲ್ಪ ಬಾಮ್ ತೆಗೆದುಕೊಂಡು ನಿಧಾನವಾಗಿ ರಿಯಾಳ ಸೊಂಟಕ್ಕೆ ಉಜ್ಜಲು ಪ್ರಾರಂಭಿಸಿದನು. ಅವನ ಕೈಗಳು ರಿಯಾಳ ಬೆನ್ನನ್ನು ಮುಟ್ಟಿದ ತಕ್ಷಣ ಅವಳಿಗೆ ಒಂದು ರೀತಿಯ ನೆಮ್ಮದಿಯ ಅನುಭವವಾಯಿತು. ಕಾರ್ತಿಕ್ ನಿಧಾನವಾಗಿ ಮಸಾಜ್ ಮಾಡಲು ಪ್ರಾರಂಭಿಸಿದನು ಮತ್ತು ರಿಯಾಳಿಗೆ ಆಳವಾದ ಆರಾಮವಾಯಿತು. ಅವನ ಬೆರಳುಗಳು ಆ ಸೊಂಟದ ಪಟ್ಟಿಯನ್ನು ಮುಟ್ಟಿದಾಗೆಲ್ಲ ರಿಯಾಳ ಹೃದಯ ಬಡಿತಗೊಳ್ಳಲು ಪ್ರಾರಂಭಿಸಿತು. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕಾರ್ತಿಕ್ ಸಹಾಯಕ್ಕಾಗಿ ಧನ್ಯವಾದ ಹೇಳಿದಳು. ಕಾರ್ತಿಕ್ ಕೇಳಿದಳು, ಭಾಬಿ, ಎಲ್ಲಿ ಹೆಚ್ಚು ನೋವುಂಟು ಮಾಡುತ್ತಿದೆ? ಆ ಸಮಯದಲ್ಲಿ ರಿಯಾ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದಳು. ಅವಳು ಅಜಾಗರೂಕತೆಯಿಂದ ಇದು ಸ್ವಲ್ಪ ಕೆಳಗೆ ಇದೆ ಎಂದು ಉತ್ತರಿಸಿದಳು. ಮಸಾಜ್ ಕೇವಲ ಔಪಚಾರಿಕವಾಗಿದ್ದರೂ ಕಾರ್ತಿಕ್ ಮತ್ತೆ ಬಾಮ್ ಹಚ್ಚಲು ಪ್ರಯತ್ನಿಸಿದಳು. ಆದರೆ ಕಾರ್ತಿಕ್ ಕೈಗಳ ಸ್ಪರ್ಶವು ರಿಯಾಳಿಗೆ ತುಂಬಾ ಸಮಾಧಾನಕರವಾಗಿತ್ತು. ಭಾಬಿ, ನೀನು ನಿನ್ನ ಸಲ್ವಾರನ್ನು ಸ್ವಲ್ಪ ಸಡಿಲಗೊಳಿಸದಿದ್ದರೆ ಬಾಮ್ ಚೆನ್ನಾಗಿ ಹಚ್ಚಲ್ಪಡುತ್ತದೆ ಎಂದು ಕಾರ್ತಿಕ್ ಹೇಳಿದನು. ರಿಯಾ ಇದಕ್ಕೆ ಸ್ವಲ್ಪ ನಡುಗಿದಳು. ಆದಾಗ್ಯೂ ಅವಳು ತನ್ನ ಸಲ್ವಾರನ್ನು ಸ್ವಲ್ಪ ಕೆಳಗೆ ಜಾರಿದಳು. ಗಂಟಿನಿಂದಾಗಿ ಅದನ್ನು ಸಂಪೂರ್ಣವಾಗಿ ಕೆಡವಲು ಸಾಧ್ಯವಾಗಲಿಲ್ಲ, ಆದರೆ ಅದು ಸ್ವಲ್ಪ ಜಾರಿತು. ನಂತರ ಕಾರ್ತಿಕ್, ಭಾಬೀಜಿ, ನಿಮ್ಮ ಚರ್ಮವು ತುಂಬಾ ಸ್ಪಷ್ಟವಾಗಿದೆ, ತುಂಬಾ ಸುಂದರವಾಗಿದೆ ಎಂದು ಹೇಳಿದನು. ಕಾರ್ತಿಕ್ ಮಾತುಗಳಿಂದ ರಿಯಾಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪು ಬಣ್ಣಕ್ಕೆ ತಿರುಗಿದವು. ಆದರೆ ಅವಳು ತಲೆಕೆಳಗಾಗಿ ಸುತ್ತುಕೊಂಡಿದ್ದಳು. ಅದಕ್ಕಾಗಿಯೇ ಕಾರ್ತಿಕ್ ಅದನ್ನು ನೋಡಲು ಸಾಧ್ಯವಾಗಲಿಲ್ಲ. ಕಾರ್ತಿಕ್ ಅವಳನ್ನು ನೋಡಿಕೊಳ್ಳುವಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ದಾನೆ ಎಂದು ಅವಳು ಖಚಿತವಾಗಿ ಭಾವಿಸಿದಳು ಮತ್ತು ಅವನ ಮಾತಿನಲ್ಲಿ ಗೌರವದ ಸುಳಿವಿತ್ತು. ಕಾರ್ತಿಕ್ ಸ್ವಲ್ಪ ಸಮಯ ಅವಳಿಗೆ ಮಸಾಜ್ ಮಾಡಿದನು ಮತ್ತು ರಿಯಾ ಅವಳು ಚೆನ್ನಾಗಿದ್ದಾಳೆ ಎಂದು ಹೇಳಿದಾಗ ಅವನು ಸದ್ದಿಲ್ಲದೆ ಎದ್ದು ಮೇಲಕ್ಕೆ ಹೋದನು. ರಿಯಾ ಇಂದು ಬೇರೆ ರೀತಿಯ ಶಾಂತಿಯನ್ನು ಅನುಭವಿಸಿದನು. ವರ್ಷಗಳ ನಂತರ ಯಾರೋ ಅವಳಿಗೆ ಅಂತಹ ಗಮನ, ದಯೆ ಮತ್ತು ಪ್ರೀತಿಯನ್ನು ನೀಡಿದ್ದಾರೆ. ಕಾರ್ತಿಕ್ ಬಗ್ಗೆ ಯೋಚಿಸುತ್ತಾ ಅವಳು ಯಾವಾಗ ನಿದ್ರಿಸುತ್ತಾಳೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಮರುದಿನ ಬೆಳಗ್ಗೆ ಅವಳು ಎಚ್ಚರವಾದಾಗ ಅವಳು ಉಲ್ಲಾಸ ಮತ್ತು ಶಾಂತತೆಯನ್ನು ಅನುಭವಿಸಿದಳು. ಸ್ನಾನದ ನಂತರ ದರಿಯಾ ಎಚ್ಚರಿಕೆಯಿಂದ ಧರಿಸಿದ್ದಳು. ಬಿಳಿ ಕಸೂರಿ ಮತ್ತು ಎತ್ತರದ ಬಿಳಿ ಸ್ಯಾಂಡಲ್ಗಳೊಂದಿಗೆ ಕಪ್ಪು ಉಡುಪನ್ನು ಧರಿಸಿದ್ದಳು. ಲಘು ಮೇಕಪ್ ಹಚ್ಚಿದ ನಂತರ ಅವಳು ಉಪಹಾರವನ್ನು ತಯಾರಿಸಲು ಅಡುಗೆ ಮನೆಗೆ ಹೋದಳು. ಉಪಹಾರ ಸಿದ್ಧಪಡಿಸುವಾಗ ಅವಳು ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತು ಮೆಟ್ಟಿಲುಗಳ ಕಡೆಗೆ ನೋಡುತ್ತಿದ್ದಳು. ಕಾರ್ತಿಕ್ ಕೆಲಸಕ್ಕೆ ಹೋಗುವ ಸಮಯವಾಗಿತ್ತು. ಉಪಹಾರ ಸಿದ್ಧವಾದ ತಕ್ಷಣ ಅವಳು ಹೊರಗೆ ಬಂದಳು. ಕಾರ್ತಿಕ್ ಮೆಟ್ಟಿಲುಗಳ ಕೆಳಗೆ ಬರುತ್ತಿದ್ದ. ನೀವು ಇಂದು ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀರಿ ಭಾಬೀಜಿ, ನಿನ್ನೆಯ ಮಸಾಜ್ ಕೆಲಸ ಮಾಡಿದೆ ಎಂದು ತೋಣುತ್ತದೆ, ಕಾರ್ತಿಕ್ ನಗುತ್ತಾ ಹೇಳಿದನು. ಅವನ ಕಣ್ಣುಗಳು ರಿಯಾಳ ಉಡುಪಿನತ್ತ ಮತ್ತು ಅವಳ ಪೆನ್ಸಿಲ್ ಹೀಲ್ಡ್ ಸ್ಯಾಂಡಲ್ಗಳತ್ತ ಸರಿದವು. ರಿಯಾ ಪ್ರತಿಯಾಗಿ ಮುಗುಳ್ನಗ್ಗು, ಅದು ಕೆಲಸ ಮಾಡಿತು, ಆದರೆ ನಿನಗೆ ಹೇಗೆ ತಿಳಿಯಿತು? ಕಾರ್ತಿಕ್ ಸ್ವಲ್ಪ ಮುಜುಗಾರದಿಂದ ಹೇಳಿದನು. ಭಾಬೀಜಿ, ನೀವು ಎಂದಿನಂತೆ ಇಂದು ಹೀಲ್ ಸ್ಯಾಂಡಲ್ಗಳನ್ನು ಧರಿಸಿದ್ದೀರಿ, ಹಾಗಾಗಿ ನನ್ನ ಬೆನ್ನು ನೋವು ಹೋಗಿದೆ ಎಂದು ನಾನು ಭಾವಿಸಿದೆ. ರಿಯಾ ನಗ್ಗಳು, ನೀವು ಅದನ್ನು ಸರಿಯಾಗಿ ಊಹಿಸಿದ್ದೀರಿ. ಈಗ ಊಟದ ಮೇಜಿನ ಬಳಿ ಕುಳಿತುಕೊಳ್ಳಿ ಮತ್ತು ನಾನು ಉಪಹಾರವನ್ನು ತರುತ್ತೇನೆ. ಅವರು ಒಟ್ಟಿಗೆ ಉಪಹಾರವನ್ನು ತಿನ್ನಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಕಾರ್ತಿಕ್ ರಿಯಾಳನ್ನು ಕೇಳಿದನು,
ಭಾಬಿ, ನೀವು ಎಂದೂ ಸೀರೆ ಉಡುವುದಿಲ್ಲವೇ? ರಿಯಾ ಉತ್ತರಿಸಿದಳು, ನನಗೆ ಗೊತ್ತು, ಆದರೆ ವರ್ಷಕ್ಕೆ 1 ಬಾರಿ ಮಾತ್ರ. ವಿಶೇಷ ಸಂದರ್ಭವಿದ್ದರೆ 1 ಅಥವಾ 2 ಬಾರಿ ಮಾತ್ರ. ಕಾರ್ತಿಕ್ ಉತ್ತರಿಸಿದ, ಇಲ್ಲ, ಏಕೆಂದರೆ ನಾನು ನಿಮ್ಮನ್ನು ಸೀರೆಯಲ್ಲಿ ಎಂದೂ ನೋಡಲಿಲ್ಲ. ಸೀರೆ ನಿಮಗೆ ತುಂಬಾ ಹೊಂದಿಕೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಂತರ ಕಾರ್ತಿಕ್ ಹೊರಟು ಹೋದನು. ಭಾಬೀಜಿ, ನಾನು ಹೊರಗಿನಿಂದ ಊಟ ತರುತ್ತೇನೆ, ನೀವು ಅಡುಗೆ ಮಾಡುತ್ತೀರಾ? ರಿಯಾ ಮುಗುಳ್ನನ್ವು, ಸರಿ. ನಂತರ ಕಾರ್ತಿಕ್, ನಿಮಗೆ ಬೇರೇನಾದರೂ ಬೇಕಾದರೆ ನನಗೆ ತಿಳಿಸಿ, ನಾನು ಹಿಂದಿರುಗುವಾಗ ತರುತ್ತೇನೆ. ರಿಯಾ ಅವರಿಗೆ ಬೇರೇನು ಬೇಕಾಗಿಲ್ಲ ಎಂದು ಉತ್ತರಿಸಿದಳು. ಕಾರ್ತಿಕ್ ಹೋದ ನಂತರ ಅವಳು ಸಣ್ಣ ಕೆಲಸಗಳನ್ನು ಮಾಡಲು ತೊಡಗಿದಳು. ನಂತರ ಅವಳು ಮೇಲಕ್ಕೆ ಹೋಗಿ ಕಾರ್ತಿಕ್ನ ಕೋಣೆಯನ್ನು ಅಚ್ಚುಕಟ್ಟಾಗಿ ಮಾಡಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ರಿಯಾ ಅವನ ಹಾಸಿಗೆಯ ಕೆಳಗೆ ಒಂದು ಬಟ್ಟೆಯ ತುಂಡನ್ನು ಗಮನಿಸಿದಳು. ಅವಳು ಬಾಗಿ ಅದನ್ನು ಹೊರಗೆ ತೆಗೆದಳು. ಆಶ್ಚರ್ಯದಿಂದ ಅವಳ ಕಣ್ಣುಗಳು ಅಗಲವಾದವು. ಅದು ಬಿಳಿ ರೇಷ್ಮೆ ಒಳುಡುಗೆ, ಬಹುಶಃ ಯಾರೋ ಒಬ್ಬರ ವೈಯಕ್ತಿಕ ವಸ್ತುವಾಗಿರಬೇಕು. ಅವಳು ತಕ್ಷಣ ಬಟ್ಟೆಯನ್ನು ಪಕ್ಕಕ್ಕಿಟ್ಟು ಕೋಣೆಯನ್ನು ಸ್ವಚ್ಛ ಮಾಡಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ಅವಳು 3 ದಿನಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನೆನಪಿಸಿಕೊಂಡಳು. ರೋಹನ್ ಮತ್ತು ರೀನಾ ಒಂದೇ ಕೋಣೆಯಲ್ಲಿ ಒಟ್ಟಿಗಿದ್ದರು. ಆ ಬಟ್ಟೆ ರೀನಾಳದು ಆಗಿರಬಹುದು. ಅವಳು ಅದನ್ನು ಎತ್ತುಕೊಂಡಾಗ ಅದರ ಮೇಲೆ ಕೆಲವು ಬಿಳಿ ಕಲೆಗಳು ಕಾಣಿಸಿಕೊಂಡವು. ಅವರು ಏನು ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲು ಅವಳಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಕಲೆಗಳನ್ನು ನೋಡಿ ಅವಳು ಬೇರೊಂದು ಲೋಕದಲ್ಲಿ ಕಳೆದುಹೋದಳು. ಇದ್ದಕ್ಕಿದ್ದಂತೆ ಮುಖ್ಯ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಅವಳು ಕುಳಿತುಕೊಂಡು ಬಟ್ಟೆಯನ್ನು ಹಿಂದಕ್ಕೆ ಇಟ್ಟು ಹೊರಗೆ ಬಂದು ಬಾಗಿಲನ್ನು ನೋಡಿದಳು. ಅಲ್ಲಿ ತನ್ನ ನೆರೆಹೊರೆಯ ಕೋಮಲ್ ಭಾಬಿ ನಿಂತಿರುವುದನ್ನು ಅವಳು ನೋಡಿದಳು. ಹೇ ಭಾಬಿ, ನಾನು ಈಗಲೇ ಬರುತ್ತೇನೆ ಎಂದು ರಿಯಾ ಹೇಳುತ್ತಾ ಕಾರ್ತಿಕ್ನ ಕೋಣೆಯನ್ನು ಬೇಗ ಮುಚ್ಚಿ ಕೆಳಗೆ ಬಂದು ಬಾಗಿಲನ್ನು ತೆರೆದಳು. ಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದ ಕೋಮಲ್ಗೆ 30 ವರ್ಷ ವಯಸ್ಸಾಗಿದ್ದು ಅವಳ ಮನೆಯಿಂದ ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದಳು. ಕೋಮಲ್ ಆಗಾಗ್ಗೆ ಮಧ್ಯಾಹ್ನ ರಿಯಾಳ ಮನೆಗೆ ಭೇಟಿ ನೀಡುತ್ತಿದ್ದಳು ಅಥವಾ ಅವಳನ್ನು ಆಹ್ವಾನಿಸುತ್ತಿದ್ದಳು ಮತ್ತು ಅವರು ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಆ ದಿನ ರಿಯಾ ಮತ್ತು ಕೋಮಲ್ ಗಾಲಿಮಲ್ಲಿಯ ಬಗ್ಗೆ ಬಹಳಷ್ಟು ಮಾತನಾಡಿದರು. ಕೋಮಲ್ ಹೋದ ನಂತರ ರಿಯಾಗೆ ಮತ್ತೆ ಸ್ನಾನ ಮಾಡಬೇಕೆಂದು ಅನಿಸಿತು. ಕಾರ್ತಿಕ್ ಆ ಬೆಳಗ್ಗೆ ಸೀರೆಯ ಬಗ್ಗೆ ಪ್ರಸ್ತಾಪಿಸಿದ್ದನು. ಹಾಗಾಗಿ ಸ್ನಾನದ ನಂತರ ಅವಳು ನೀಲಿ ಮುದ್ರಿತ ಸೀರೆಯನ್ನು ಧರಿಸಿ ಸುಂದರವಾದ ಬೆಳ್ಳಿ ಪೆನ್ಸಿಲ್ ಹೀಲ್ಡ್ ಸ್ಯಾಂಡಲ್ಗಳೊಂದಿಗೆ ಜೋಡಿಸಿದಳು. ಕಾರ್ತಿಕ್ ಬರುವ ಸಮಯವಾಗಿತ್ತು ಮತ್ತು ಅವನು ಸಾಯಂಕಾಲ 4 ಗಂಟೆಗೆ ಬಂದನು. ರಿಯಾ ಬಾಗಿಲನ್ನು ತೆರೆದಾಗ ಕಾರ್ತಿಕ್ ಅವಳತ್ತ ದಿಟ್ಟಿಸಿ ನೋಡಿದನು. ತನ್ನನ್ನೇ ತುಂಬಾ ಗಮನವಿಟ್ಟು ನೋಡುತ್ತಿರುವುದನ್ನು ಏಕ್ತಾ ನೋಡಿದಳು. ನಗುತ್ತಾ ಅದಾ ಕೇಳಿದಳು, ಏನು ನೋಡುತ್ತಿದ್ದೀಯಾ? ಕಾರ್ತಿಕ್ ಮುಗುಳ್ನಗ್ಗು, ನಿಜವಾಗಲೂ ಭಾಬಿ, ನೀವು ಇಂದು ಆ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ. ಅದರೊಂದಿಗೆ ಅವನು ಒಳಗೆ ಬಂದನು. ಅವನೊಂದಿಗೆ ಊಟವನ್ನು ತಂದನು. ಬಾ ಭಾಬಿ, ನಾನು ಮೇಲಕ್ಕೆ ಹೋಗುತ್ತಿದ್ದೇನೆ. ದಯವಿಟ್ಟು ನನಗೆ ಫ್ರೆಶ್ ಆಗಲು ಒಂದು ಗ್ಲಾಸ್ ಶರ್ಬತ್ ಕೊಡಿ. ರಿಯಾ ನಗುತ್ತಾ ಅವನತ್ತ ನೋಡಿ, ಹೌದು, ಯಾಕೆ ಬೇಡ. ಕಾರ್ತಿಕ್ ಮೇಲಕ್ಕೆ ಹೋದಳು. ಫ್ರೆಶ್ ಆದ ನಂತರ ಅವನು ಆರಾಮದಾಯಕ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಧರಿಸಿದನು. ರಿಯಾ ಶರ್ಬತ್ ಮಾಡಿ ತನ್ನ ಮಲಗುವ ಕೋಣೆಗೆ ತಂದಳು. ಅದರಲ್ಲಿ ಕೂಲರ್ ಅಳವಡಿಸಲಾಗಿತ್ತು. ಕಾರ್ತಿಕ್ ಒಂದು ಕೋಣೆಗೆ ಹೋಗಿ ಎದುರಿನ ಕುರ್ಚಿಯ ಮೇಲೆ ಕುಳಿತುಕೊಂಡಳು. ಆದರೆ ರಿಯಾ ಕಾಲುಗಳನ್ನು ಕೆಳಗೆ ನೇತು ಹಾಕಿಕೊಂಡು ಹಾಸಿಗೆಯ ಮೇಲೆ ಕುಳಿತುಕೊಂಡಳು. ಅವರು ಕೆಲವು ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಈ ಸಮಯದಲ್ಲಿ ಕಾರ್ತಿಕ್ ರಿಯಾಳನ್ನು ಕೇಳಿದನು, ಭಾಬಿ, ಈಗ ನಿಮ್ಮ ಬೆನ್ನು ನೋವು ಹೇಗಿದೆ ಭಾಬಿ? ರಿಯಾ ಮುಗುಳ್ನಗುತ್ತಾ, ಓ, ನಾನು ಈಗ ಪೂರ್ಣವಾಗಿ ಚೆನ್ನಾಗಿದ್ದೇನೆ. ನಿನ್ನೆ ತುಂಬಾ ಅದ್ಭುತವಾದ ಮಸಾಜ್ ಮಾಡಿದೆಯಾ? ಕಾರ್ತಿಕ್ ತನ್ನ ಶರ್ಬತ್ ಗ್ಲಾಸನ್ನು ಪಕ್ಕದ ಮೇಜಿನ ಮೇಲಿಟ್ಟು, ಭಾಬಿ, ಆರಾಮವಾಗಿ ಮಲಗು. ನೀನು ಇನ್ನೂ ಚೆನ್ನಾಗಿರಲು ನಾನು ಬಾಮ್ನಿಂದ ಇನ್ನೊಂದು ಮಸಾಜ್ ಮಾಡುತ್ತೇನೆ. ರಿಯಾ ನಿರಾಕರಿಸುತ್ತಾ, ಇಲ್ಲ ಕಾರ್ತಿಕ್, ನಾನು ಈಗ ಪೂರ್ಣವಾಗಿ ಚೆನ್ನಾಗಿದ್ದೇನೆ. ಆದರೆ ಕಾರ್ತಿಕ್, ಭಾಬಿ, ನೀನು ಯಾವಾಗಲೂ ನನ್ನಕ್ಕಾಗಿ ತುಂಬಾ ಮಾಡುತ್ತೀಯಾ? ನಾನು ನಿನಗಾಗಿ ಇಷ್ಟೆಲ್ಲ ಮಾಡಲು ಸಾಧ್ಯವಿಲ್ಲವೇ? ರಿಯಾ ತಡೆಯಲಾರದೆ ಖಾಲಿ ಲೋಟವನ್ನು ಮೇಜಿನ ಮೇಲಿಟ್ಟು, ಸರಿ ಬಾಬಾ, ನೀನು ಒಪ್ಪುವುದಿಲ್ಲವೇ? ನಾನು ಮೊದಲು ಮಲಗುತ್ತೇನೆ. ನಾನು ನನ್ನ ಸ್ಯಾಂಡಲ್ಗಳನ್ನು ತೆಗೆಯುತ್ತೇನೆ. ಅವುಗಳನ್ನು ತೆಗೆಯಬೇಕಾದ ಅಗತ್ಯವಿಲ್ಲ. ಭಾಬಿ, ಈ ಸುಂದರವಾದ ಸ್ಯಾಂಡಲ್ಗಳು ನಿಮ್ಮ ಸುಂದರವಾದ ಪಾದಗಳ ಸೌಂದರ್ಯವನ್ನು ಹೆಚ್ಚಿಸುತ್ತಿವೆ. ನೀವು ಹೀಗೆ ಮಲಗಿ ಎಂದು ಕಾರ್ತಿಕ್ ತಮಾಷೆಯಾಗಿ ಹೇಳಿದನು. ರಿಯಾ ಅವನ ಸಲಹೆಗೆ ನಗ್ಗು ಅದನ್ನು ಪಾಲಿಸಿ ಹಾಸಿಗೆಯ ಮೇಲೆ ಮಲಗಿದಳು. ಅವಳು ಸೀರೆಯನ್ನು ಧರಿಸಿದ್ದಳು, ಹಾಗಾಗಿ ಅವಳ ಸೊಂಟ ಕಾರ್ತಿಕ್ನ ದೃಷ್ಟಿಯಲ್ಲಿತ್ತು.
ಕಾರ್ತಿಕ್ ತನ್ನ ಬೆರಳುಗಳಿಗೆ ಮುಲಾಮು ಹಚ್ಚಿಕೊಂಡು ರಿಯಾಳ ಸೊಂಟಕ್ಕೆ ಮಸಾಜ್ ಮಾಡಲು ಪ್ರಾರಂಭಿಸಿದನು. ರಿಯಾ ಕಾರ್ತಿಕ್ಕನ್ನು ಕೇಳಿದಳು, ಏನಾದರೂ ಹೇಳು ಕಾರ್ತಿಕ್, ನಿಮಗೆ ನನ್ನ ಹೈ ಹೀಲ್ ಸ್ಯಾಂಡಲ್ಗಳು ನಿಜವಾಗಲೂ ಇಷ್ಟ, ಸರಿಯೇ? ಕಾರ್ತಿಕ್ ಸ್ವಲ್ಪ ಕೆಂಪಗಾದನು. ಹೌದು ಭಾಬಿ, ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ನಿಮಗೆ ಇದು ವಿಚಿತ್ರವೆನಿಸಬಹುದು, ಆದರೆ ಮಹಿಳೆಯರ ಪಾದಗಳಲ್ಲಿ ನನಗೆ ಹೈ ಹೀಲ್ ಸ್ಯಾಂಡಲ್ಗಳು ತುಂಬಾ ಆಕರ್ಷಕವಾಗಿ ಕಾಣುತ್ತವೆ ಮತ್ತು ನೀವು ಯಾವಾಗಲೂ ಹೈ ಹೀಲ್ ಸ್ಯಾಂಡಲ್ಗಳು ಅಥವಾ ಚಪ್ಪಲಿಗಳನ್ನು ಧರಿಸುತ್ತೀರಿ. ರಿಯಾ ಮುಗುಳ್ನಗ್ಗು. ಇದರಲ್ಲಿ ಮುಜುಗಾರ ಪಡುವಂತಹದ್ದೇನೂ ಇಲ್ಲ. ನನಗೆ ಏನೂ ವಿಚಿತ್ರವೆನಿಸುವುದಿಲ್ಲ. ನಿಮ್ಮ ಭಾವನೆಗಳು ನನಗೆ ಅರ್ಥವಾಗಿವೆ. ಕಾರ್ತಿಕ್ನ ಕೈಗಳು ಅವಳನ್ನು ಆಳವಾಗಿ ಸಮಾಧಾನಪಡಿಸುತ್ತಿದ್ದವು. ನಿಧಾನವಾಗಿ ಕಾರ್ತಿಕ್ನ ಕೈಗಳು ಕೆಳಗೆ ಚಲಿಸಲು ಪ್ರಾರಂಭಿಸಿದವು. ರಿಯಾಳ ತಮಾಷೆಯ ಮನಸ್ಥಿತಿಯನ್ನು ನೋಡಿ ಕಾರ್ತಿಕ್ ಸ್ವಲ್ಪ ಧೈರ್ಯ ತಂದುಕೊಂಡು, ಭಾಬಿ, ನಿಮ್ಮ ಚರ್ಮವು ತುಂಬಾ ಮೃದುವಾಗಿದೆ. ನೀವು ಬಯಸಿದರೆ